ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಗಂಭೀರ ಆರೋಪ ಹೊಂದಿರುವಂತಹ ವಿಜಯನಗರ ಜಿಲ್ಲೆಯ ಡಿಎಚ್ಒ ಶಂಕರ್ ನಾಯಕ್ ಸರ್ಕಾರಿ ಕಚೇರಿ, ಮನೆ, ಖಾಸಗಿ ಆಸ್ಪತ್ರೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೆಳ್ಳಂಬೆಳಿಗ್ಗೆ ಮನೆ ಬಾಗಿಲು ತಟ್ಟಿ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಶಂಕರ್ ನಾಯಕ್ ಮನೆಗೆ ಹೊಂದಿಕೊಂಡಿರುವಂತಹ ಸಮರ್ಥ ಖಾಸಗಿ ಆಸ್ಪತ್ರೆ ಮುಂಭಾಗದಿಂದ ನಮ್ಮ ಪ್ರತಿನಿಧಿ ಪಾಂಡುರಂಗ ಜಂತ್ಲಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಕ್ರಮ ಆಸ್ತಿ ಗಳಿಕೆ ಆರೋಪ ಹಿನ್ನೆಲೆಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಭ್ರಷ್ಟ ಅಧಿಕಾರಿಗಳ ಬಾಗಿಲನ್ನ ತಟ್ಟಿದ್ದಾರೆ. ಅದೇ ರೀತಿಯಾಗಿ ವಿಜಯನಗರ ಜಿಲ್ಲೆಯ ಡಿಎಚ್ಒ ಆಗಿರ್ತಕ್ಕಂಥ ಶಂಕರ್ ನಾಯಕ್ ಅವರ ಆಸ್ತಿ ಮತ್ತು ಒಡೆತನದ ಮೇಲೆ ಈಗ ದಾಳಿಯಾಗಿರ್ತಕ್ಕಂಥದ್ದು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆ ಅಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ. ನಾನೀಗ ಅದೇ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಜಂಬುನಾಥ ರಸ್ತೆಯಲ್ಲಿ ಇರ್ತಕ್ಕಂಥ ಅವರ ಏನು ಡಿಎಚ್ಒ ಆಗಿರ್ತಕ್ಕಂಥ ಶಂಕರ್ ನಾಯಕರ ಒಡೆತನದ ಸಮರ್ಥ ಆಸ್ಪತ್ರೆ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ಬೆಳಗ್ಗೆ ಇದರಲ್ಲೂ ಅಧಿಕಾರಿಗಳು ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಗಂಭೀರದ ಆರೋಪಗಳಿದ್ದಾವೆ. ಏನು ಸರ್ಕಾರದ ಏನು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಕೆ ಮಾಡ್ಕೊಂಡಿದ್ದಾರೆ. ಜೊತೆಗೆ ಭವ್ಯ ಆಸ್ಪತ್ರೆಯನ್ನು ಕೂಡ ಕಟ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಇದೆ. ಜೊತೆಗೆ ಸರ್ಕಾರದ ಮೆಡಿಸಿನ್ಸ್ ಗಳನ್ನ ತಮ್ಮ ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ಬಳಕೆ ಮಾಡ್ತಿದ್ರು ಅಂತಕ್ಕಂಥ ಒಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಏನು ತಮ್ಮ ಆದಾಯ ಮೀರಿ ಆಸ್ತಿಯನ್ನ ಗಳಿಕೆ ಮಾಡಿದ್ದಾರೆ ಅಂತಕ್ಕಂಥ ಒಂದು ಗಂಭೀರ ಆರೋಪದ ಇವರ ಮೇಲೆ ಇರ್ತಕ್ಕಂಥದ್ದು. ಸಾಕಷ್ಟು ಪ್ಲಾಟ್ ಗಳನ್ನ ಮತ್ತು ಒಡೆದ ಆಸ್ತಿಗಳನ್ನು ಕೂಡ ಹೊಂದಿದ್ದಾರೆ ಅಂತಕ್ಕಂಥ ಹಿನ್ನೆಲೆಯೊಳಗ ಇವತ್ತು ಬೆಳಗ್ಗೆ ಆಸ್ತಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರ್ತಕ್ಕಂಥದ್ದು. ನಾನೀಗ ಅವರ ಏನು ಸಮರ್ಥ ಆಸ್ಪತ್ರೆಯ ಅವರ ಹಿಂಭಾಗದಲ್ಲೇ ಇರ್ತಕ್ಕಂಥ ಅವರ ಮನೆ ಕೂಡ ಇಲ್ಲಿ ನಾನು ನಿಮ್ಗೆ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. KH04G1349 ಅಂತಕ್ಕಂಥ ಏನು ಅಧಿಕಾರಿಗಳು ಗಾಡಿಯ ಮುಖಾಂತರ ದಾಳಿ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ನೋಡಿ ನಾನು ನಿಮ್ಗೆ ಬೋರ್ಡ್ ಕೂಡ ತೋರಿಸ್ತಾ ಇದ್ದೇನೆ. LR ಶಂಕರ್ ನಾಯಕ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಅಂತಕ್ಕಂಥ ಅವರ ಏನು ಮನೆ ಇದು ಖಾಸಗಿ ಮನೆ, ಅದರ ಮೇಲೆ ಕೂಡ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಹೊಸಪೇಟೆಯ MCH ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಅವರ ಏನು ಕಚೇರಿ ಇದೆಯೋ ಆ ಕಚೇರಿಯಲ್ಲಿ ಕೂಡ ದಾಳಿ ಮಾಡಿದ್ದಾರೆ. ಆದ್ರೆ DHO ಅವರು ಇಲ್ಲೇ ಬೆಳಗ್ಗೆ ಮನೆಯಲ್ಲೇ ಇದ್ದಿರೋದ್ರಿಂದ ಆ ಒಂದು ಆಸ್ಪತ್ರೆಯ ಬಾಗಿಲನ್ನು ಕೂಡ ತೆಗೆಯಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇವರು ಹೋದ್ಮೇಲೆ ಆ ಒಂದು ಆಸ್ಪತ್ರೆಯನ್ನು ಕೂಡ ತೆಗೆದು ಓಪನ್ ಮಾಡ್ತಕ್ಕಂಥ. ನಾನು ಇನ್ನು ನಿಮ್ಗೆ ಅಲ್ಲಿ ಬಲಭಾಗದಲ್ಲಿ ಕೂಡ ಒಂದು ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಏನು ಗ್ರೀನ್ ಮ್ಯಾಟ್ ಅನ್ನ ಹಾಕಿ ಮುಚ್ಚಿದಾರೋ ಅದೇ ಆಸ್ಪತ್ರೆ ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ವಿನಿಯೋಗಿಸಿ ಆಸ್ಪತ್ರೆಯನ್ನ ಕಟ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಇದೆ. ಹೀಗಾಗಿ DHO ಅವರು ಶಂಕರ್ ನಾಯಕ್ ಅವರು ಈಗಾಗಲೇ 3 ವರ್ಷಗಳ ಕಾಲ ಆಯ್ತು ಈ ವಿಜಯನಗರ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿ. ಹಾಗಾಗಿ ಅವರ ಮೇಲೆ ಸಾಕಷ್ಟು ಪ್ರಮಾಣದ ಆರೋಪಗಳು ಕೇಳಿ ಬರ್ತಾ ಇವೆ. ಹಿಂದೆ UDIDಯಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥ ಏನು ಶ್ರವಣ ದೋಷ ಹಿನ್ನೆಲೆಯಲ್ಲಿ ಅವರಿಗೆ ಅಕ್ರಮ ಸರ್ಟಿಫಿಕೇಟ್ ಅನ್ನು ಕೊಟ್ಟಿದ್ದಾರೆ ಅಂತಕ್ಕಂಥ ಆರೋಪ ಕೂಡ ಇದೆ. ಹಾಗಾಗಿ ಎಲ್ಲವನ್ನ ಪರಿಶೀಲನೆ ನಿಟ್ಟಿನಲ್ಲಿ ಈಗ DHO ಶಂಕರ್ ನಾಯಕ್ ಅವರ ಮನೆ ಮೇಲೆ ಈಗ ಲೋಕಾಯುಕ್ತ ದಾಳಿ ಆಗಿರ್ತಕ್ಕಂಥದ್ದು. ಯಾವೆಲ್ಲ ಆಸ್ತಿಗಳನ್ನ ಗಳಿಕೆ ಮಾಡಿದ್ದಾರೆ, ಎಷ್ಟು ಪ್ರಮಾಣದಲ್ಲಿ ಅಕ್ರಮ ನಡೆದಿದೆ ಅಂತಕ್ಕಂಥದ್ದನ್ನ ಲೋಕಾಯುಕ್ತ ಅಧಿಕಾರಿಗಳ ನಂತರ ಮಾಹಿತಿ ಕೊಟ್ಟ ನಂತರವೇ ತಿಳಿದು ಬರಬೇಕಾಗಿದೆ. ಪಾಂಡುರಂಗ ಜಂತ್ಲಿ, ಪಬ್ಲಿಕ್ ನೆಕ್ಸ್ಟ್, ವಿಜಯನಗರ.